ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ತೋರಿಸ್ತಾ ಇರ್ತಾರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ಸ್ನ. ಈ ರೀತಿಯಾಗಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಕೊಟ್ಟೆ ಇಷ್ಟು ರೂಪಾಯಿ ಸಂಪಾದನೆ ಮಾಡಿದೆ, ಅಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳ್ತಾರೆ. ಮತ್ತು ಈ ಮಿಷಿನಲ್ಲಿ ಒಂದು ದಿನಕ್ಕೆ 15,000ದಿಂದ 20,000 ಸಂಪಾದಿಸ್ಬೋದು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಏನಪ್ಪ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ಹೇಳ್ತಾ ಇರ್ತಾರೆ. ತ್ರಿಬಲ್ ಮಿಷಿನ್ ತೊಗೊಳ್ಳಿ, ಮತ್ತು ನೆಕ್ಸ್ಟು ಇನ್ನೂ ಯಾವ್ಯಾವ ಮಿಷಿನ್ HSW ಮಿಷಿನ್ ತೊಗೊಳ್ಳಿ, ಇಷ್ಟು ಸಂಪಾದನೆ ಮಾಡ್ಬೋದು, ಈ ರೀತಿಯದೆಲ್ಲ ವರ್ಕ್ ಹಾಕ್ಬೋದು ಅಂತ. ನೋಡಿ, ನನಗೊಬ್ಬರು ಕಸ್ಟಮರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನೇ ತೋರಿಸಿದ್ರು, ಈ ರೀತಿಯಾಗಿ ಡಿಸೈನ್ ಹಾಕ್ಕೊಡ್ತೀರಾ ಅಂತ. ಈಗ ನಮ್ಮ ಹತ್ರ ಏನಪ್ಪ, ಇವಾಗ ನನ್ನ ಹತ್ರ ಇರೋದು ರ್ಯಾಲ್ಸನ್ ಮಿಷಿನು. ರ್ಯಾಲ್ಸನಲ್ಲಿ ಎಲ್ಲ ಥರ ಏನಪ್ಪ ಎಂಬ್ರಾಯ್ಡ್ರಿನೂ ನಾವು ಮಾಡ್ಬೋದು. ಓಕೆನಾ, ಎಲ್ಲ ಥರ ಡಿಸೈನ್ಸ್ನು ನಾವು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸರಿ, ಓಕೆ, ಆಯ್ತು, ಹಾಕ್ಕೊಡ್ತೀನಿ ನಾನು ಅಂತ ಹೇಳಿದೆ. ಅವರು ಏನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ನನಗೆ ತೋರಿಸಿದ್ರು, ಆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ಈ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಹಾಕಿದ್ದೀನಲ್ವ, ಅಲ್ಲಿ ಮಧ್ಯ ಅದು ರೌಂಡ್ ಶೇಪಲ್ಲಿತ್ತು. ಏನೋ ಅದು ರೌಂಡ್ ಶೇಪಲ್ಲಿ ಡಿಸೈನ್ ಇತ್ತು. ಅದನ್ನ ರೌಂಡ್ ಶೇಪಲ್ಲಿ ನಾನು ಡಿಸೈನ್ನ ಹಾಕಿದ್ರೆ ಅಷ್ಟು ಹೈಲೈಟ್ ಲುಕ್ ಬರೋಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ನ ಹಾಕಿದೆ. ಮತ್ತು ಅದು ಲೀಫ್ ಡಿಸೈನ್ನ ನಾನು ಡ್ರಾ ಮಾಡ್ತಿದ್ದೀನಲ್ಲ, ಆ ಲೀಫ್ ಡಿಸೈನ್ಗೆ ನಾನು ಮೆಟಲ್ ಕಲರ್ದು ಜರಿ ಥ್ರೆಡಲ್ಲಿ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ನೋಡಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮಿಷಿನ್ ತೊಗೊಂಡು ಬಿಸ್ನೆಸ್ ಇಲ್ಲದೆ, ಮತ್ತು ಅದರಿಂದ ವರ್ಕ್ ಹಾಕ್ಕೊಟ್ಟಾಗ ಕಸ್ಟಮರ್ ಹತ್ರ ಅಮೌಂಟು ತೊಗೊಳಕ್ಕಾಗದೆ, ಅವರಷ್ಟು ಅಮೌಂಟ್ ಕೊಡದೆ, ನಾವು ಲೋನ್ ಕಟ್ಟೋಕ್ಕಾಗದೆ ತುಂಬ ತಲೆನೋವನ್ನು ತೊಗೊಳ್ಳೋ ಬದಲು ನಾವು ಒಂದು ಮ್ಯಾನ್ಯುಯಲ್ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದನ್ನ ಕಲ್ತ್ಕೊಂಡ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಲೈಫಲ್ಲಿ ನಾವು ಸೆಟ್ಲು ಮಾಡ್ಕೊಬೋದು. ಓಕೆನಾ, ನಾನು ಈ ಡಿಸೈನ್ ಯಾವುದೇ ಥರದ ಟ್ರೇಸ್ ಅನ್ನೋದು ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ. ಬೆಳಗ್ಗೆಯಲ್ಲಿ ಅವರು ಸ್ಯಾರಿ ತಂದು ಕೊಟ್ಟರು, ಸಾಯಂಕಾಲನೇ ನನಗೆ ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಟ್ರೇಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಟ್ರೇಸ್ ಎಲ್ಲ ಮಾಡೋಕ್ಕೇನು ಜಾಸ್ತಿ ಟೈಮ್ ಹಿಡಿಯೋಕ್ಕೆ ಹೋಗಿಲ್ಲ. ಯಾಕಂದರೆ ಅವರಷ್ಟು ಬೇಗ ಬೇಕು ಅಂತಂದರೆ ನಾವು 2 ಬ್ಲೌಸ್ನ ರೆಡಿ ಮಾಡಬೇಕಾಗಿತ್ತು. ಇನ್ನೊಂದು ಬ್ಲೌಸ್ ಯಾವ ಥರ ಹಾಕಿದೆ ವರ್ಕ್ನ ಅಂತ ತೋರಿಸ್ತೀನಿ. ಹಾಗೆ ಚಾಕ್ ಪೀಸಲ್ಲೇ ಅದೇನಿದೆಯೋ ಡಿಸೈನ್ ಅದನ್ನು ಡ್ರಾ ಮಾಡಿ ಫಿಲ್ಲಿಂಗ್ ಕೊಡ್ತಾ ಹೋದೆ. ಇದು ಪಿಕಾಕ್ ಡಿಸೈನ್, ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತುಂಬ ಟ್ರೆಂಡಿಂಗಲ್ಲಿ ಇದೆ ಇದು ಡಿಸೈನು. ಇವಾಗ ಜೆರಾಕ್ಸ್ ತೆಗೆಸ್ಕೊಬರ್ಬೇಕು. ಈ ಡಿಸೈನ ಜೆರಾಕ್ಸ್ ತೆಗೆಸ್ಕೊಂಬಂದು ಹಂಗೆ ಏನು ಬ್ಲೌಸ್ ಪೀಸ್ ಮೇಲೆ ವೈಟ್ ಕಾರ್ಬನ್ ಶೀಟಲ್ಲಿ ಟ್ರೇಸ್ ಮಾಡ್ಕೋಬೇಕು. ಒಬ್ಬರು ಈ ಡಿಸೈನ್ನ ಕಳಿಸಿದ್ದಾರೆ ಕಸ್ಟಮರು, ಅದೇ ರೀತಿಯಾಗಿ ಅವ್ರಿಗೆ ವರ್ಕ್ ಹಾಕಿ ಕೊಡಬೇಕು. ಓಕೆನಾ, ನಾವು ಏನು ಗೊತ್ತಾ, ಕಸ್ಟಮರ್ ಕಳಿಸಿರೋ ಡಿಸೈನ್ಗಿಂತ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸೋ ಥರ ಏನಾದರೂ ನಾವು ಹೈಲೈಟಾಗಿ ಮಾಡಿದ್ವಿ ಅಂತಂದರೆ ಅವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಡಿಸೈನು. ಯಾಕಂದರೆ ನಾವು ಯಾವ ರೀತಿಯಾಗಿ ವರ್ಕ್ ಹಾಕ್ತೀವೋ ಕಸ್ಟಮರು ಕೂಡ ಅದೇ ಥರ ಅಟ್ರಾಕ್ಷನ್ ಆಗ್ತಾರೆ. ಇಲ್ಲಾಂದರೆ ನಾವು ವರ್ಕ್ನ ಅಷ್ಟು ನೀಟಾಗಿ ಹಾಕಿಲ್ಲ ಅಂದರೆ ಕಸ್ಟಮರ್ ಅಟ್ರಾಕ್ಷನ್ ಆಗೋಲ್ಲ. ನಾವು ಥ್ರೆಡ್ ಸೆಲೆಕ್ಷನ್ ಮಾಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾಕಂತಂದರೆ ಥ್ರೆಡ್ನ ನಾವು ಶೈನಿಂಗ್ ಆಗಿರೋ ಥ್ರೆಡ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ನಾವು ಎಷ್ಟೇ ಸಿಂಪಲಾಗಿ ವರ್ಕ್ ಹಾಕಿದರೂ ಕೂಡ ಅದು ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ನಾವು ಸಿಂಪಲಾಗೆ ಏನಪ್ಪ ಡಿಸೈನು ಮಾಡಿಬಿಟ್ಟು ಥ್ರೆಡ್ಡು ಏನು ಶೈನಿಂಗ್ ಇಲ್ಲ ಅಂತಂದರೆ ನಮಗೆ ಅಷ್ಟು ನೀಟಾಗಿ ಆ ಡಿಸೈನ್ ಅನ್ನೋದು ಕಾಣಿಸಲ್ಲ. ನೋಡಿ, ನಾನು ಇದು ಕಂಪ್ಯೂಟರ್ ವರ್ಕ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ನಾನು ಮ್ಯಾನ್ಯಲ್ ಮಿಷಿನಲ್ಲಿ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಈ ರೀತಿಯಾಗೆಲ್ಲ ಟ್ರೈ ಮಾಡಿ. ಜಾಸ್ತಿ ಡಿಸೈನ್ ಎಲ್ಲ ಡಾರ್ಕ್ ಆಗಿ ಬರ್ಕೊಂಡು ಆ ಡಾರ್ಕ್ನೆಸ್ ಅದ್ರ ಮೇಲೆ ನೀವು ವರ್ಕ್ ಹಾಕೋಕ್ಕಾಗದೆ ತುಂಬ ಕಷ್ಟಪಡೋ ಬದಲು ಲೈಟಾಗಿ ಬರ್ಕೊಳ್ಳಿ. ಅದು ಎರೇಸ್ ಆಗೋ ಥರ ಮಾಡಿ. ಈಗೇನಿಲ್ಲ, ನೀವು ಡ್ರಾ ಮಾಡಿರುವಂಥ ಡಿಸೈನ್ ಏನಾದರೂ ಎರೇಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕೆರೋಸಿನ್ ಬರುತ್ತಲ್ವ, ಸ್ವಲ್ಪ ಕೆರೋಸಿನ್ ಆಗಿರ್ಬೋದು, ವೈಟ್ ಪೆಟ್ರೋಲ್ ಆಗಿರ್ಬೋದು, ಇಲ್ಲಾಂದರೆ ಪೈಂಟಿಗೆ ಮಿಕ್ಸ್ ಮಾಡೋ ಆಯಿಲ್ ಕೊಡ್ತಾರಲ್ವ, ಒಂಥರ ಪೆಟ್ರೋಲ್ ಥರನೇ ಇರುತ್ತೆ, ಅದು ವಾಟರ್ ಟೈಪು, ಅದನ್ನಾದರೂ ಬೇಕಾದ್ರೆ ಯೂಸ್ ಮಾಡಿ ಸ್ವಲ್ಪ ಟೂತ್ ಬ್ರಷಲ್ಲಿ ಅದ್ರ ಮೇಲೆ ಉಜ್ಜಿಬಿಟ್ರಿ ಅಂತಂದರೆ ಅದು ನೀಟಾಗೆಲ್ಲ ವಾಶ್ಔಟ್ ಆಗುತ್ತೆ. ಮತ್ತು ಪೆಟ್ರೋಲು ಬೇಗ ಗಾಳಿಗೆ ಎವಾಪರೇಟ್ ಆಗಿರೋದ್ರಿಂದ ಅದು ಬ್ಲೌಸ್ ಮೇಲೆ ಕೂರಲ್ಲ, ಅದು ಬೇಗ ಎವಾಪರೇಟ್ ಆಗಿಬಿಡುತ್ತೆ. ಮತ್ತು ಆಯಿಲಿ ಥರ ಏನೂ ಆಗಲ್ಲ. ಓಕೆನಾ, ನನಗೆ ಗೊತ್ತಿರೋ ವಿಚಾರನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಇವಾಗ ಈ ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಮ್ಮ ಹತ್ರ 10 ಲಕ್ಷ ರೂಪಾಯಿ ಮಿಷಿನ್ ಇಲ್ಲ ಅಂದರೂ ಪರವಾಗಿಲ್ಲ, 16,500 ಮಿಷಿನ್ ಇದೆ. ಆ ಮಿಷಿನಲ್ಲೇ ನಾವು ಏನಪ್ಪ ಒಂದು ವರ್ಕ್ ಅನ್ನೋದನ್ನ ಹಾಕಿ ಕಸ್ಟಮರ್ಗೆ ಕೊಡ್ಬೋದು ಅನ್ನೋದೊಂದು ಚಾಲೆಂಜಿಂಗಾಗಿ ತೊಗೊಂಡು ನಾನು ಈ ಡಿಸೈನ್ನ ಹಾಕಿ ಕೊಡ್ತಾಯಿದ್ದೀನಿ ಕಸ್ಟಮರ್ಗೆ. ಇದು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಫಿನಿಶಿಂಗ್ ಅಂತ ಬಂತು ಅಂತ. ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬಂತು. ಯಾರ್ಯಾರು ಇವಾಗ ಸಿಲ್ಕ್ ಥ್ರೆಡ್ ಯಾವ ತೊಗೊಂಡ್ರೆ ಬೆಟರ್ ಅಂತ ಥಿಂಕ್ ಮಾಡ್ತಾ ಇರ್ತೀರಾ, ರಾಜ್ ಕಂಪ್ನಿ ತೊಗೊಳ್ಳಿ, MTW ಕಂಪ್ನಿ ತೊಗೊಳ್ಳಿ, ರಾಯಲ್ ಕಂಪ್ನಿ ತೊಗೊಳ್ಳಿ. ನಿಮಗೆ ಯಾವ ಅಂದರೆ ನಿಮ್ಮ ಕಡೆ ಯಾವುದಿದೆ ಅಂತ ಗೊತ್ತಿಲ್ಲ. ನನಗಂತೂ ರಾಯಲ್ಲು, ಬುಲೆಟು, ರಾಜು, MTW ಈ ಥರ ಕಂಪ್ನೀಸು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಯಾಕಂದರೆ ನಮಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಅವು ತುಂಬ ಶೈನಿಂಗ್ ಇರುತ್ತೆ. ತುಂಬ ಓಡ್ತಾ ಇರೋದಂದರೆ ರಾಜ್ ಕಂಪ್ನಿದೆ. ಬುಲೆಟು ಅಷ್ಟಲ್ಲೇ ಸ್ವಲ್ಪ ರಾಯಲು ಓಡ್ತಾ ಇದೆ ಇದು ಥ್ರೆಡ್ಸು. ಓಕೆನಾ, ನೋಡಿ, ನಾನು ಒಂದಾದಮೇಲೆ ಒಂದು ಮಾಡ್ಕೋತಾ ಇದ್ದೀನಿ. ನಾನು ಫಿನಿಶಿಂಗ್ ಅನ್ನೋದು ಎಲ್ಲೇ ಔಟ್ ಮಾಡ್ತಾಯಿಲ್ಲ. ಔಟಿಂಗ್ ಲೈನ್ ಅನ್ನೋದನ್ನು ಕೂಡ ನೀಟಾಗಿ ಕೊಡ್ತಾಯಿದ್ದೀನಿ. ಅಷ್ಟೇ ನೀಟಾಗಿ ನೀವು ಔಟಿಂಗ್ ಲೈನ್ ಅನ್ನೋದು ಕೂಡ ಕೊಡಬೇಕು. ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕೋದು ಯಾವ ರೀತಿ, ಮತ್ತು ವೆಲ್ವೆಟ್ಗೆ ಯಾವ ರೀತಿಯಾಗಿ ಡಿಸೈನ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ನಾವು
ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೆಲ್ವೆಟ್ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕೋದು ಬಂದಿದೆ. ಅದು ಆನ್ಲೈನ್ ಕೊರಿಯರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡಿಫ್ರೆಂಟಾಗಿ ಏನಾದರೂ ಡಿಸೈನ್ ಹಾಕೋಣ ಅದಕ್ಕೆ ಅಂತ. ಯಾಕಂದರೆ ವೆಲ್ವೆಟ್ ಬಟ್ಟೆ ಪೀಸ್ ಮೇಲೆ ನಾವು ಒಂದೇ ಕಲರ್ ಕಾಂಬಿನೇಷನಲ್ಲಿ ಎಲ್ಲ ಸ್ಯಾರಿಗೂ ಸೂಟ್ ಆಗೋ ಥರ ಒಂದು ವರ್ಕ್ ಅನ್ನೋದನ್ನ ಹಾಕ್ತೀವಿ ಅಂತಂದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಅದು ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಹೋಪ್ ಇಟ್ಕೊಳ್ಳಿ, ನಾನು ಮಾಡೇ ಮಾಡ್ತೀನಿ, ಅದು ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಅಂತ. ಅದೇ ರೀತಿಯಾಗಿ ನೀವು ಮಾಡ್ತಾ ಹೋದ್ರಿ ಅಂತಂದರೆ ಅದು ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ನೋಡಿ, ನಾನಿವಾಗ ಅದು ಥ್ರೆಡ್ ಖಾಲಿಯಾಗಿತ್ತು, ಸ್ವಲ್ಪ ವೈಟ್ ಥ್ರೆಡ್ ಹಾಕ್ಕೊಂಡೆ ಕೆಳಗಡೆ ಬಾಬಿನ್ ಕೇಸಲ್ಲಿ. ನೋಡಿ, ಇವಾಗ ನಾನು ಸ್ವಲ್ಪ ಅಂದರೆ ಇದರಲ್ಲಿ ಕಾರ್ಬನ್ ಶೀಟ್ ಮೇಲೆ ನಾವು ಡ್ರಾ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ನಾನು ಅಲ್ಲಿ ನೋಡ್ತಾ ಇದ್ದೆ, ಒಂದು ತೊಳಗೆ ಆಲ್ರೆಡಿ ಮಾಡಿಬಿಟ್ಟಿದ್ದೆ, ಇನ್ನೊಂದು ತೊಳಗೆ ಮಾಡಬೇಕಾದ್ರೆ ಮಧ್ಯೆ ಯಾವ ರೀತಿಯಾಗಿ ವರ್ಕ್ ಮಾಡಿದೆ ಅಂತ ನೋಡ್ತಾ ಇದ್ದೆ. ನಾನು ಕೈಲೇ ಡ್ರಾ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಒಂಚೂರು ಶೇಪ್ ಅನ್ನೋದು ಔಟ್ ಆಯಿತು ಅಂತ ಅನಿಸ್ತು. ನೀವು ಅಷ್ಟೇ ಕಾರ್ಬನ್ ಶೀಟ್ ಮೇಲೆ ಡ್ರಾ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಅರ್ಜೆಂಟ್ ಅಂದಾಗ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿಯಾಗಿ ನಾವು ಕೊಡಬೇಕಾಗತ್ತೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮಾಡಿ ಕೊಡಬೇಕು. ಓಕೆನಾ? ನೋಡಿ, ಈ ರೀತಿಯಾಗಿ ಎಲ್ಲ ಡಿಸೈನ್ಸ್ನ ಹಾಕಿ ಕಸ್ಟಮರ್ನ ಅಟ್ರಾಕ್ಷನ್ ಪಡಿಸ್ಕೊಳ್ಳಿ. ಮತ್ತು ನೀವು ಆಗಲ್ಲ ಅನ್ನೋದು ಯಾವುದೂ ಇರಲ್ಲ, ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಈ ರೀತಿಯಾದ ಡಿಸೈನ್ಸ್ನ ನೀವು ಮಾಡಿ ಮತ್ತು ಕಸ್ಟಮರು ನೆಕ್ಸ್ಟ್ ಬ್ಲೌಸ್ನ ಹೆಚ್ಚಿನ ಬ್ಲೌಸ್ಗಳ್ನ ಆರ್ಡ್ರು ನಿಮಗೆ ಕೊಡುವಂಥದ್ದಾಗಲಿ. ಯಾಕಂದರೆ ಮಷಿನ್ ಎಂಬ್ರಾಯ್ಡ್ರಿ ನೀವು ಕಲಿಬೇಕು. ಓಕೆನಾ? ನೋಡಿ, ಇಷ್ಟು ನೀಟಾಗಿ ಈ ಡಿಸೈನ್ ಅನ್ನೋದು ಬಂತು. ಯಾರ್ಯಾರಿಗೆ ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋದು ಆಸೆ ಇದೆಯೋ ಫ್ರೀ ಕ್ಲಾಸಸ್ ಇದೆ, ಎಂಬ್ರಾಯ್ಡ್ರಿ ಕ್ಲಾಸಸ್ಸು, ಅದನ್ನು ನೋಡಿ ಕಲೀರಿ. ನಾನು ಅದೇ ರೀತಿಯಾಗಿ ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು. ನೀವು ಇದೇ ರೀತಿಯಾಗಿ ನೋಡಿ ಕಲೀರಿ. ಯಾರ್ಯಾರು ನಮ್ಮ ಚಾನಲ್ ಇಷ್ಟ ಅಂದರೆ ನಾವು ಮಾಡಿರೋ ಡಿಸೈನ್ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ನೋಡಿ, ಈ ರೀತಿಯಾಗಿ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಬಾಯ್ ಬಾಯ್.